ವೀಕ್ಷಕರೇ ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಜೆಡಿಎಸ್ ಪಕ್ಷದಲ್ಲಿ ಶಾಸಕ GT ದೇವೇಗೌಡ ಮತ್ತು ವರಿಷ್ಠ HD ದೇವೇಗೌಡ ಕುಟುಂಬದ ನಡುವೆ ನಡೆಯುತ್ತಿದ್ದ ಶೀತಲ ಸಮರ ಉಪಚುನಾವಣೆ ಫಲಿತಾಂಶದ ಬಳಿಕ ಜಗಜ್ಜಾಹೀರವಾಗಿದೆ. ಪಕ್ಷ ಮತ್ತು ನಾಯಕರಿಂದ ಅಂತರ ಕಾದುಕೊಂಡು ಬಂದಿದ್ದ GT ದೇವೇಗೌಡರು ಬಹಿರಂಗವಾಗಿ ಹೇಳಿಕೆಗಳನ್ನು ನೀಡಿರಲಿಲ್ಲವಾದರೂ ಉಪಸಮರ ಸೋಲಿನ ನಂತರ ಪಕ್ಷದ ವಿರುದ್ಧ ತಮ್ಮ ಅಸಮಾಧಾನವನ್ನ ಹೊರಹಾಕಿರುವುದನ್ನು ಗಮನಿಸಿದರೆ ಜೆಡಿಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸ್ಪಷ್ಟವಾಗ್ತಾ ಇದೆ. ಕಳೆದೊಂದು ದಶಕದಿಂದಲೂ ತಮ್ಮ ಪುತ್ರ HD ಹರೀಶ್ ಗೌಡರನ್ನ ಶಾಸಕನನ್ನಾಗಿ ಮಾಡಬೇಕೆಂಬುದು GT ದೇವೇಗೌಡರ ಅಭಿಲಾಷೆಯಾಗಿತ್ತು. 2018ರ ವಿಧಾನಸಭಾ ಚುನಾವಣೆಯ ವೇಳೆ ಪುತ್ರನಿಗೆ ಟಿಕೆಟ್ ಕೊಡಿಸಲು ಹರಸಾಹಸ ಮಾಡಿದ್ದಾದರೂ ಅದು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಸ್ವಪಕ್ಷ ಜೆಡಿಎಸ್ನ ವರಿಷ್ಠರ ವಿರುದ್ಧವೇ ಅಸಮಾಧಾನಗೊಂಡಿದ್ರು. ಆನಂತರ ಸಿದ್ದರಾಮಯ್ಯನವರ ವಿರುದ್ಧವೇ ಗೆಲುವನ್ನ ಸಾಧಿಸಿದ್ದು ಅವರ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿತು. ಅವತ್ತು ರಾಜ್ಯದಲ್ಲಿ ಅತಂತ್ರ ಫಲಿತಾಂಶ ಬಂದು ಕಾಂಗ್ರೆಸ್ ಜೊತೆಗೆ ಸೇರಿ ಜೆಡಿಎಸ್ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ GT ದೇವೇಗೌಡರು ನಿರೀಕ್ಷೆ ಮಾಡಿದ್ದ ಸಹಕಾರ ಖಾತೆಯನ್ನ ನೀಡದೆ ಅವರಿಗೆ ಉನ್ನತ ಶಿಕ್ಷಣ ಖಾತೆಯನ್ನ ನೀಡಿದ್ರು. ಆ ಬಗ್ಗೆ ಸಿಎಂ ಆಗಿದ್ದ ಕುಮಾರಸ್ವಾಮಿಯ ವಿರುದ್ಧ ಅಸಮಾಧಾನ ಹೊಂದಿದ್ದರು. ಚಾಲೆಂಜ್ ಆಗಿ ತೆಗೆದುಕೊಂಡು ಖಾತೆಯನ್ನ ನಿಭಾಯಿಸಿದ್ರು. ಇದಾದ ಬಳಿಕ ಆಪರೇಷನ್ ಕಮಲ ನಡೆದು ಸಮ್ಮಿಶ್ರ ಸರ್ಕಾರ ಬಿದ್ದ ನಂತರ GT ದೇವೇಗೌಡರು ತಟಸ್ಥರಾಗಿದ್ರು. ಜೆಡಿಎಸ್ನಿಂದ ಶಾಸಕರಾಗಿದ್ದರೂ ಆ ಪಕ್ಷದಿಂದ ದೂರವಿದ್ದು ತನ್ನ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದಿದ್ರು. ಜೆಡಿಎಸ್ ನಾಯಕರು ಆಡಳಿತಾರೂಢ ಬಿಜೆಪಿಯ ವಿರುದ್ಧ ಉರಿದು ಬೀಳುತ್ತಿದ್ದರೂ ಅವರು ಮಾತ್ರ ತಲೆಯನ್ನ ಕೆಡಿಸಿಕೊಳ್ಳದೆ ಮೌನವಾಗಿದ್ದುಕೊಂಡೇ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನು ಬೇಕೋ ಅದನ್ನ ಮಾಡಿಸಿಕೊಂಡು ಬಂದಿದ್ರು. ಕೆಲವೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದ ವೇದಿಕೆಯಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನ ಮೂಡಿಸಿದ್ದು ಇದೆ. ಆವತ್ತಿನ ದಿನಗಳಲ್ಲಿ ಬಿಜೆಪಿಗೆ ಸೇರುತ್ತಾರೆ ಎನ್ನುವಂತಹ ವದಂತಿಗಳು ಹರಡಿದವು. ಆ ದಿನಗಳಲ್ಲಿ ಅವರ ಉದ್ದೇಶ ಒಂದೇ ಆಗಿತ್ತು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನಿಗೆ ಯಾರು ಟಿಕೆಟ್ ಅನ್ನ ನೀಡಲು ಒಪ್ಪುತ್ತಾರೋ ಅವರ ಕಡೆಗೆ ಒಲವನ್ನ ತೋರುವುದಾಗಿತ್ತು. ಹೀಗಾಗಿ ಕೊನೆಯ ಅವಧಿಯ ವೇಳೆಗೆ ಅವರ ಒಪ್ಪಂದಕ್ಕೆ ಮಣಿಯುವ ಹಂತಕ್ಕೆ ಕಾಂಗ್ರೆಸ್ ಕೂಡ ಬಂದಿತ್ತು. ಸಿದ್ದರಾಮಯ್ಯ ಅವರೊಂದಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದು ಮತ್ತು ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸಿದ ವಿಚಾರಗಳು ಅವತ್ತಿನ ದಿನಗಳಲ್ಲಿ ಮುನ್ನೆಲೆಗೆ ಬಂದಿದ್ದವು. ಅಂದು ಅಖಾಡಕ್ಕೆ ಇಳಿದಿದ್ದ HD ದೇವೇಗೌಡರು ಆ ಸಮಯದಲ್ಲಿ ಪಕ್ಷವನ್ನ ಗೆದ್ದೇ ಗೆಲ್ಲಬೇಕು, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲೇಬೇಕೆಂಬ ಹಠಕ್ಕೆ ಜೆಡಿಎಸ್ನವರು ಬಿದ್ದಿದ್ರು. HD ಕುಮಾರಸ್ವಾಮಿ ಅವರು ಅದಾಗಲೇ ಪ್ರವಾಸವನ್ನ ಕೈಗೊಂಡಾಗಿತ್ತು. GT ದೇವೇಗೌಡರು ಪಕ್ಷವನ್ನ ಬಿಟ್ಟು ಹೋದರೆ ಅದರಿಂದ ಪಕ್ಷಕ್ಕೆ ತೊಂದರೆಯಾಗುವ ಸಾಧ್ಯತೆ ಹೆಚ್ಚಾಗಿತ್ತು. ಇದು ಜೆಡಿಎಸ್ ವರಿಷ್ಠರಾದ HD ದೇವೇಗೌಡರ ಆತಂಕಕ್ಕೆ ಕಾರಣವಾಗಿತ್ತು. ಹೀಗಾಗಿಯೇ ಅವರು ಇನ್ನು ಅಸಮಾಧಾನ ಮುಂದುವರೆಸಿದರೆ ಪಕ್ಷಕ್ಕೆ ತೊಂದರೆಯಾಗುತ್ತದೆ ಎಂಬುದನ್ನು ಅರಿತುಕೊಂಡು ಅಖಾಡಕ್ಕೆ ಇಳಿದು ಬಿಟ್ಟಿದ್ರು. ಖುದ್ದು GT ದೇವೇಗೌಡರ ಮನೆಗೆ ತೆರಳಿ ಅವರ ಮನವೊಲಿಸಿ ಅವರ ಬೇಡಿಕೆಯಂತೆ ಮಗ GD ಹರೀಶ್ ಗೌಡರಿಗೆ ಹುಣಸೂರು ಕ್ಷೇತ್ರದಿಂದ ಹಾಗೆಯೇ GT ದೇವೇಗೌಡರಿಗೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ನೀಡಲು ಒಪ್ಪಿಗೆಯನ್ನ ಸೂಚಿಸಿದ್ರು. ಹೀಗಾಗಿ ಕೊನೆಯ ಕ್ಷಣದಲ್ಲಿ GT ದೇವೇಗೌಡರು ಅನ್ಯ ಪಕ್ಷಗಳ ಪಾಲಾಗುವುದನ್ನ ತಪ್ಪಿಸಿದ್ರು. ಅಷ್ಟಕ್ಕೂ GT ದೇವೇಗೌಡರು ಈ ಹಿಂದೆ ಜೆಡಿಎಸ್ ತೊರೆದು ಬಿಜೆಪಿಗೆ ಹೋಗಿದ್ದವರೇ, ಆದರೆ ಅಲ್ಲಿ ಸರಿ ಹೋಗದೆ ಮತ್ತೆ ಜೆಡಿಎಸ್ಗೆ ಬಂದು ಗೆಲುವನ್ನ ಸಾಧಿಸಿದ್ರು. GT ದೇವೇಗೌಡರ ತಟಸ್ಥ ನೀತಿ ತಂತ್ರಣ ಎನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಶಾಸಕರಾಗಿದ್ದ ಕಳೆದ ಅವಧಿಯಲ್ಲಿಯೂ ಜೆಡಿಎಸ್ನಲ್ಲಿದ್ದರೂ ಅಂತರ ಕಾದುಕೊಂಡಿದ್ದ ಅವರು ಆಡಳಿತದಲ್ಲಿ ಬಿಜೆಪಿಯ ಪರವಾಗಿಯೇ ಇದ್ದಂತೆ ಗೋಚರಿಸ್ತಾ ಇತ್ತು. ಆ ಮೂಲಕ ತಾವೇನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅದಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಂಡಿದ್ರು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಮಾತ್ರವಲ್ಲದೆ ತಮ್ಮ ಪುತ್ರನನ್ನ ಜೆಡಿಎಸ್ ಪಕ್ಷದಿಂದ ಗೆಲ್ಲಿಸಿಕೊಂಡ ಅವರು ಆರಂಭದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ರು. ತದನಂತರ ದೂರ ಸರಿದಿದ್ರು. ಮೈಸೂರು ದಸರಾ ಉದ್ಘಾಟನಾ ಸಮಾರಂಭದಲ್ಲಿ ಕಾಣಿಸಿಕೊಂಡ GT ದೇವೇಗೌಡರು ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿ ದಳಪತಿಗಳಿಗೆ ಶಾಕ್ ಅನ್ನ ನೀಡಿದ್ರು.
ಇದು ಎಚ್.ಡಿ. ದೇವೇಗೌಡರ ಕುಟುಂಬದೊಂದಿಗೆ ಮತ್ತೆ ಸಂಬಂಧ ಹಳಸಿದೆ ಎಂಬುದರ ಸಂದೇಶವಾಗಿತ್ತು. ಆನಂತರ ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದ ಅವರು ಉಪಚುನಾವಣೆಯಲ್ಲಿ ಪ್ರಚಾರ ಕಾರ್ಯಕ್ಕೆ ಹೋಗಲೇ ಇಲ್ಲ. ಫಲಿತಾಂಶ ಬಂದ ಬಳಿಕ ತನ್ನನ್ನ ಪ್ರಚಾರಕ್ಕೆ ಕರೆಯಲಿಲ್ಲ, ಹೀಗಾಗಿ ಹೋಗಲಿಲ್ಲ ಎಂಬ ಹೇಳಿಕೆಯನ್ನ ನೀಡಿದ್ರು. ಈಗಿನ ಬೆಳವಣಿಗೆಯನ್ನ ಗಮನಿಸಿದ್ರೆ ಜಿ.ಟಿ. ದೇವೇಗೌಡರು ಜೆಡಿಎಸ್ನಿಂದ ದೂರವಿದ್ದುಕೊಂಡೇ ತಮ್ಮ ಅಧಿಕಾರವನ್ನ ಮುಗಿಸುವ ಲಕ್ಷಣಗಳು ಕಂಡು ಬಂದಿದೆ. ಕಳೆದ ಬಾರಿ ಏನು ಮಾಡಿದರೋ ಅದರ ಮುಂದುವರೆದ ಭಾಗವಾಗಿ ಈ ಬಾರಿಯ ಅವರ ನಡೆ ಗೋಚರಿಸ್ತಾ ಇದೆ. ಇದು ಅವರ ರಾಜಕೀಯ ತಂತ್ರನ ಅದು ಗೊತ್ತಿಲ್ಲ. ಆದರೆ ಅವರ ಈ ನಡವಳಿಕೆ ಸ್ವಪಕ್ಷದ, ಅದರಲ್ಲೂ ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವುದಂತೂ ನಿಜ. ಈ ಬೆಳವಣಿಗೆಗಳು ಎಲ್ಲಿಗೆ ಹೋಗಿ ನಿಲ್ಲುತ್ತದೆ ಎಂಬುದನ್ನ ಕಾಲವೇ ಹೇಳಬೇಕಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.